ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ. ಫ್ರೆಂಡ್ಸ್, ಕೌಶಿಕ್ ನೋಡಿ, ಅವನು ಊರಿಗೆ ಹೋಗೋ ಖುಷಿಯಲ್ಲಿದ್ದಾನೆ. ಫ್ರೆಂಡ್ಸ್, ನಾಳೆ ಊರಿಗೆ ಹೋಗಬೇಕಲ್ಲ, ಊರಿಗೆ ಹೋಗೋ ಹಿಂದಿನ ದಿನ ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇಷ್ಟೆಲ್ಲ ಬಟ್ಟೆ ಇದೆ, ಇವನ್ನೆಲ್ಲ ಮಡಿಸ್ಬೇಕು ನಾನು. ನೋಡಿ, ಬ್ಯಾಗ್ ಯಾವ ಥರ ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಅರ್ಬಿ ಎಲ್ಲ ಇಟ್ಟನಂದರೆ ನಾಳೆ ನನಗೆ ಸ್ವಲ್ಪ ಆರಾಮ ಅನಿಸುತ್ತೆ. ಫ್ರೆಂಡ್ಸ್, ಇನ್ನೂ ಒಂದೆರಡು ಹೊಚ್ಕೊಂಡು ತೊಳಿಬೇಕು. ಟ್ರೈನಲ್ಲಿ ಚಳಿ ಆಗುತ್ತೆ, ಅದಕ್ಕೆ ತೊಳಿಬೇಕು. ಫ್ರೆಂಡ್ಸ್, ನಾಳೆ ತೊಳಿಬೇಕು ಅಂತ ಮಾಡಿದ್ದೀನಿ. ಇವತ್ತೊಂದು ದಿನ ಹೊಚ್ಕೊತಾರೆ, ಅದಕ್ಕೆ ನಾಳೆ ತೊಳೆದ್ರಾಯ್ತು ಅಂತ ಬಿಟ್ಟಿದ್ದೀನಿ. ಮತ್ತು ನಾಳೆ ಪಾರ್ಲರ್ಗೆ ಹೋಗಬೇಕು, ಅದಕ್ಕೆ ಇವಾಗೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿದ್ನಿ ಅಂದರೆ ಬಟ್ಟೆ ಅವೆಲ್ಲ ಇಟ್ಟನಂದರೆ ನಾಳೆ ನನಗೆ ಆರಾಮಾಗುತ್ತೆ. ಫ್ರೆಂಡ್ಸ್, ಬನ್ನಿ ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಯ್ ಮಾಡು ಕೌಶಿಕ್. ಕೌಶಿಕ್ ನೋಡಿ, ಅಲ್ಲಿ ಎಲ್ಲ ಓಡಾಡ್ತಾ ಇದ್ದಾನೆ ನನ್ನ ಕೈಯಲ್ಲಿ ಕೊಡೋಕ್ಕೆ. ಹಾಯ್ ಮಾಡು. ನಾ ಊರಿಗೆ ಹೋಗ್ತಾ ಇದ್ದೀನಿ, ನಾ ಊರಿಗೆ ಹೋಗ್ತಾ ಇದ್ದೀನಿ. ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ, ಅವ್ನು ಫುಲ್ ಖುಷಿ ಬಂದಿದೆ. ಫ್ರೆಂಡ್ಸ್, ಇವಾಗ ಬಟ್ಟೆ ಇಡ್ತೀನಿ, ಬನ್ನಿ ಯಾವ ಥರ ಇಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬ್ಯಾಗ್ ಈ ಥರ ಇದೆ. ಇದು ಸ್ವಲ್ಪ ದೊಡ್ಡದು ಮಾಡೋಕ್ಕೆ ಬರುತ್ತೆ. ಫ್ರೆಂಡ್ಸ್, ನಮಗೆ ಬಟ್ಟೆ ಇಟ್ಕೊಳಕ್ಕೆ ಇನ್ನೂ ಸ್ವಲ್ಪ ದೊಡ್ಡದು ಮಾಡೋಕ್ಕೆ ಬರುತ್ತೆ. ನೋಡಿ, ಇಷ್ಟು ದೊಡ್ಡದಾಗುತ್ತೆ. ಸರಿಯೋ ಕೌಶಿಕ್ ನೋಡಿ ಯಾವ ಥರ ಹತ್ತಾ ಇದ್ದಾನೆ. ಫ್ರೆಂಡ್ಸ್, ಏನು ಮಾಡಿಸೇ ಕೊಡ್ತಾ ಇಲ್ಲ ನಾನೇ, ನಾನೇ ಕೂತ್ಕೊತಾನಂತೆ ಅದರಲ್ಲಿ. ಕೌಶಿಕ ಸರಿ, ಊರಿಗೆ ಬರ್ತೀವಲ್ಲಿ ಪಾಪ ನೋಡೋಕೆ. ಅವನಿಗೆ ಹಸು ಅಂದರೆ ತುಂಬಾ ಇಷ್ಟ. ಫ್ರೆಂಡ್ಸ್, ಇವಾಗ ಎಲ್ಲ ಕಡೆನೂ ಹಸು ಬಂದರೆ ಹಸು ಹಸು ಅಂತ ನೋಡ್ತಾ ಇರ್ತಾನೆ. ಹಸು ಅಂದರೆ ತುಂಬ ಇಷ್ಟ. ಅದಕ್ಕೆ ಎಲ್ಲಿಗೆ ಹೋಗ್ತೀಯಾ ಅಂದರೆ ಅಂಬ ನೋಡೋಕೆ ಹೋಗ್ತಾನಂತೆ ಹೇಳ್ತಾ ಇದ್ದಾನೆ. ನಮ್ಮ ಮನೆಯಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟೆಲ್ಲ ಪ್ರಾಣಿ ಇದೆ ಅಂತ. ಅವನಿಗೆ ಹಸು ಅಂದರೆ ತುಂಬಾ ಇಷ್ಟ, ಅದಕ್ಕೆ ಹೋಗೋಣ ಹೋಗೋಣ ಅಂತ ಇದ್ದಾನೆ. ಅವನಿಗಂತೂ ಫುಲ್ ಖುಷಿ ಆಗಿದೆ ಇವಾಗ ಹಸು ನೋಡೋಕೆ. ಅಂಬ ಹೆಂಗೆ ಓದಿರ್ತೈತಿ ಖುಷಿ? ಅಂಬ ಹೆಂಗೆ ಓದಿರ್ತೈತಿ? ನೋಡಿ, ಅಂಬ ಆ ಥರ ಓದಿರ್ತಂತೆ. ಫ್ರೆಂಡ್ಸ್, ಕೋಗಿಲೆ ಆ ಥರ ಓದಿರ್ತೈತಿ, ಉಫ್ ಉಫ್ ಅನ್ನತಂತೆ. ನೋಡಿ ಫ್ರೆಂಡ್ಸ್, ನಾಯಿ ಡುಮ್ಮು ಉಪ್ಪ ಎಲ್ಲ ಗೊತ್ತು. ಫ್ರೆಂಡ್ಸ್, ಎಲ್ಲ ಇದನ್ನ ಮಾಡ್ತಾನೆ. ಅವನಿಗೆ ಇವಾಗ ಹಸು ನೋಡಬೇಕು ಅಂತ ತುಂಬ ಆಸೆ ಇದೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನಗೂ ಹುಷಾರಿಲ್ಲಲ್ಲ, ಒಂದು ತಿಂಗಳಲ್ಲಿ ನಮ್ಮ ಅತ್ತೆ ಮನೆಯಲ್ಲಾಗೇ ಬರುತ್ತೆ ಈ ಸಾರಿ. ಆಮೇಲೆ ಸ್ವಲ್ಪ ದಿನ ನಮ್ಮಮ್ಮ ಮನೆಯಲ್ಲಿದ್ದು ಬರ್ತೀನಿ. ಫ್ರೆಂಡ್ಸ್, ಮತ್ತು ಇವ್ರಿಗೆ ಜಾಸ್ತಿ ದಿನ ಇದ್ದರೆ ಊಟದ ತೊಂದರೆ ಆಗುತ್ತೆ, ಅದಕ್ಕೆ ಬರ್ತೀನಿ. ಇವಾಗ ಕೌಶಿಕ್ ನೋಡಿ ಅಂದ್ ಮಾಡ್ತಾ ಇದ್ದಾನೆ. ಊರಿಗೆ ಹೋಗೋ ಖುಷಿಲಿ ಏನೇನೋ ಸೋಗ್ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್, ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದಾನಂತೆ ನೋಡಿ. ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದಾನಂತೆ ಹೇಳ್ತಾ ಇದ್ದಾನೆ. ಬನ್ನಿ ಮಾಡೋಣ ಯಾವ ಥರ ಇಡ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ಬಟ್ಟೆ ಎಲ್ಲ ಜೋಡಿಸಿಟ್ಟಿದ್ದೀನಿ. ಇವು ಕೌಶಿಕನು, ಇವು ನಮ್ಮ ಅಕ್ಕನ ಮಗನು, ಇವು ನನವು, ಇವು ಡೈಲಿ ಯೂಸಸ್ಗೆ ಇವು ಡ್ರೆಸ್ಸು. ಫ್ರೆಂಡ್ಸ್, ಇವು ನಮ್ಮ ಕೌಶಿಕನ ಹೊಸ ಬಟ್ಟೆ, ಇವು ನಮ್ಮ ಯಜಮಾನ್ರ ಬಟ್ಟೆ, ಇವು ನಮ್ಮ ಡೈಲಿ ಹಾಕೋ ಫ್ರೆಂಡ್ಸ್ ಕೌಶಿಕನು. ಇದೊಂದು ಸೀರೆ ಇಟ್ಕೊಂಡಿದ್ದೀನಿ, ಇಲ್ಲೇ ಇದೆ. ಈ ಸಾರಿ ಒಂದು ಕಾರ್ಯ ಆಗಬೇಕಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಆಗುತ್ತೆ ಏನೋ ಗೊತ್ತಿಲ್ಲ, ಶನಿವಾರ ಗೊತ್ತಾಗುತ್ತೆ. ಫ್ರೆಂಡ್ಸ್, ಅದಕ್ಕೆ ಇಟ್ಕೊಂಡಂಗೆ ಇದೊಂದು ಸೀರೆ ಇಟ್ಕೊಂಡಿದ್ದೀನಿ. ಆಯಿತು ನೋಡಿ ಫ್ರೆಂಡ್ಸ್, ಇಷ್ಟೇ ಇಟ್ಕೊಂಡಿದ್ದೀನಿ. ಒಂದೆರಡು ನಾಳೆ ಹಾಕ್ಕೊಳಕ್ಕೆ ತೆಗ್ದಿದ್ದೀನಿ. ಫ್ರೆಂಡ್ಸ್, ಇಷ್ಟೇ ಇವಾಗ. ಆಮೇಲೆ ನಾಳೆ ಇನ್ನೊಂದು ನೀಟಿ ಅದು ಇಟ್ಕೊಂಡ್ಬಿಟ್ರೆ ಆಗುತ್ತೆ. ಫ್ರೆಂಡ್ಸ್, ಇವಾಗ ಬ್ಯಾಗಲ್ಲಿ ಹೊಂದಿಸಿ ಒಬ್ಬೊಬ್ಬರು ಒಂದೊಂದು ಸೈಡ್ ಇಟ್ಟರೆ ಬೇಗ ಬೇಗ ಸಿಗುತ್ತೆ ಅಂತ ಇಡ್ತಿದ್ದೀನಿ. ಫ್ರೆಂಡ್ಸ್, ಇವಾಗ ಇಟ್ಟು ಆಮೇಲೆ ತೋರಿಸ್ತೀನಿ. ನೋಡಿ, ನಮ್ಮ ಕೌಶಿಕ್ ಫೋನಲ್ಲಿ ಯೂಟ್ಯೂಬಲ್ಲಿ ನೋಡಿ ಈ ಥರ ಮಾಡಿ ಅಂತ ಅಳ್ತಾ ಇದ್ದ, ಅದಕ್ಕೆ ಮಾಡ್ತಾ ಇದ್ವಿ. ನೋಡಿ ಯಾವ ಥರ ಮಾಡ್ತಾ ಇದ್ದಾನೆ ಕೌಶಿಕ. ಫುಲ್ ಖುಷಿ ಬಂದಿತ್ತು ಅವನಿಗೆ, ಈ ಥರ ಮಾಡಬೇಕು ಅಂತ ಅಳ್ತಾ ಇದ್ದ, ಅದಕ್ಕೆ ಮಾಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಬ್ಯಾಗ್ ಪ್ಯಾಕ್ ಎಲ್ಲ ಆಗಿದೆ. ಇವಾಗ ಯಾವ ಥರ ಇಟ್ಟಿದ್ದೀನಿ ಅಂತ, ಇವು ಒಂದಿಷ್ಟು ಇಡಬೇಕು. ಇವು ಟ್ರೈನಲ್ಲಿ ಹಚ್ಕೊಂಡು ಹೋಗ್ತೆ ಒಂದಿಷ್ಟು ಇದೆ. ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದನ್ನು ಹಿಡಿಯುತ್ತೆ, ಸ್ವಲ್ಪ ದೊಡ್ಡದು ಮಾಡ್ಬೋದಲ್ಲ, ಹಿಡಿಯುತ್ತೆ ಫ್ರೆಂಡ್ಸ್ ಇದು. ಇವಾಗ ಯಜಮಾನ್ರು ಭಾಳತ್ತಾಯಿತು ಬಂದಿದ್ದರು, ಹಾಗೆ ಅವ್ರು ಬಂದಿದ್ದರು, ಪಾರ್ಲರ್ಗೆ ಹೋಗಿ ಬಂದ್ರಾಯ್ತು ಅಂತ ಪಾರ್ಲರಿಗೂ ಹೋಗಿ ಬಂದೆ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ.
ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ತಾಲಿಪಟ್ಟು ಮಾಡ್ತಾ ಇದ್ದಾರೆ ಕೌಶಿಕ್ ನೋಡಿ. ನಾನು ಅಡುಗೆ ಮನೆಗೆ ಹೋಗಲ್ಲ ಫ್ರೆಂಡ್ಸ್, ವಾಮಿಟ್ ಆಗುತ್ತೆ, ಅದಕ್ಕೆ ಇಲ್ಲೇ ತೋರಿಸ್ತಾ ಇದ್ದೀನಿ. ಇವಾಗ ಮಾಡಿದ್ದಾದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದಾರೆ ಅಂತ.